ಮೊದಲಿಗೆ ಏರಿಸ್ ಅಂದರೆ ಮೇಷರಾಶಿನ ತಗೊಳ್ಳೋಣ. ಸೊ ಇಲ್ಲಿ ತನಕ ನೀವು ಅಡಿಪಾಯ ಹಾಕ್ತಾ ಇದ್ರಿ, ಫೌಂಡೇಶನ್ ಹಾಕ್ತಾ ಇದ್ರಿ. ಈಗ ನಿಮ್ಮ ಟ್ರೂ ಸೆಲ್ಫ್ ಏನಿದ್ರೆ, ನಿಜವಾದ ನೀವೇನಿದ್ದೀರಾ ಅದು, ಮತ್ತು ನಿಮ್ಮ ನಿಜವಾದ ರಿಯಲ್ ಪರ್ಪೋಸ್ ಮತ್ತು ಪೊಟೆನ್ಷಿಯಲ್ ಅದೆಲ್ಲ ಚೆನ್ನಾಗಿ ನಿಮಗೆ ಗೊತ್ತಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ. ಆ ಥರ ಟೈಮ್ ಈಗ. ಈ ತಿಂಗಳು ಕೊನೆ ತನಕ ನಿಮಗೆ ವಿಷಯ ಏನೇನು ನೀವು ಮಾಡಬೇಕು ಅಂತಿದ್ರೋ ಎಲ್ಲನೂ, ಏನು ಇವೆಂಟ್ಸ್ ಇರ್ಬೋದು ಅಥವಾ ಏನಾದರೂ ಗೋಲ್ಸ್ ಸೆಟ್ ಮಾಡ್ಕೊಂಡಿರೋದು, ಏನಾಗಬೇಕು ಅಂತಿದೆ ಅದೆಲ್ಲ ಫಾಸ್ಟಾಗಿ ಶುರು ಆಗುತ್ತೆ. ಫಾಸ್ಟಾಗಿ ಎಲ್ಲನೂ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕ ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗೋ ಥರ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊತಾ ಹೋಗೋದು, ಹಾಗೆ ರೆಜ್ಯುನೇಟ್ ಮಾಡ್ಕೊಳ್ಳೋದು, ಮತ್ತು ಪುನರ್ ವಿಮರ್ಶೆ ಮಾಡೋದು, ಮತ್ತು ಅನಲೈಸ್ ಮಾಡಿ ಏನಾದರೂ ಇತ್ತು ಅಂದರೆ, ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಹಾಗೆ ರೀಅಲೈನ್ ಮಾಡೋದು, ಇವೆಲ್ಲ ಈ ತಿಂಗಳ ತನಕ ಕೊನೆ ತನಕ ಮಾಡಿ. ಲಾಸ್ಟ್ಗೆ ಕೊನೆಗೊಳ್ಳೋ ಟೈಮಲ್ಲಿ ನಿಮಗೆಲ್ಲನೂ ಫಾಸ್ಟಾಗಿ ಮೂವ್ ಆಗುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಗೋಲ್ಸ್ ಎಲ್ಲ ರಿಯಲೈಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನೀವು ಜೀವನದಲ್ಲಿ ಹೇಗೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರೋ, ನಿರ್ಧಾರ ಮಾಡಿದಿರೋ ಆ ಹಂತ ಬಂದಿದೆ, ಆ ಸ್ಟೇಜ್ ಬಂದಿದೆ. ನಿಮ್ಮ ಹೃದಯ ಮತ್ತು ಮನಸ್ಸು ಮಧ್ಯೆ ಕಾನ್ಫ್ಲಿಕ್ಟ್ ಬರ್ತಾ ಇರಬಹುದು. ಯಾವ್ದು ಸರಿ, ಇದು ಸರಿ ಅಂತ ಮನಸ್ಸು ಹೇಳಿದ್ರೆ ಹೃದಯ ಇದು, ಮೈಂಡ್ ಇದು ಸರಿ ಅಂತ ಹೇಳಿದ್ರೆ ಹಾರ್ಟ್ ಇದು ಸರಿ ಅಂತ ಹೇಳ್ತಾ ಇದೆ. ಹಾಗೆ ಟಗ್ ಆಫ್ ವಾರ್ ಆಗ್ತಾ ಇರ್ಬೋದು, ಜಗಳನೂ ಆಗ್ತಾ ಇರ್ಬೋದು ಎರಡರ ಮಧ್ಯೆ. ಆದಾಗ್ಯೂ ಕೂಡ ಅವೆರಡರ ಮಧ್ಯೆ ಒಂದು ಸಮನ್ವಯ ತೊಗೊಳ್ಳೋದಕ್ಕೆ, ಅಲೈನ್ ಮಾಡ್ಕೊಳ್ಳೋದಕ್ಕೆ, ಎರಡೂ ಒಂದೇ ಇದನ್ನು ಚಾಯ್ಸ್ನ ಚೂಸ್ ಮಾಡೋ ಥರ ಏನಾದರೂ ಮಾಡಿ ಟ್ರೈ ಮಾಡಿ. ಆ ಮೊಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸೀಕ್ರೆಟ್ ಸೂಪರ್ ಪವರ್ ಏನಂತ ಹೇಳಿದ್ರೆ ಧೈರ್ಯ, ಕರೇಜ್ ಇದೆಯಲ್ಲ, ಅದು ನಿಮ್ಮ ಸೂಪರ್ ಪವರ್. ಅದರಿಂದ ನಿಮಗೆಲ್ಲನೂ ಕ್ವಶನ್ಸ್ಗೆ, ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಆನ್ಸರು ನಿಮಗೆ ಹಾಗೆಯೇ ಬರುತ್ತೆ. ಸೊ ನೀವು ಧೈರ್ಯ ತೊಗೊಳ್ಳಿ. ಎಲ್ಲನೂ ನೀವು ಅಂದ್ಕೊಂಡಿದ್ದೆಲ್ಲ ರಿಯಾಲಿಟಿ ಆಗೋ ಸಮಯ ಬಂದಿದೆ. ನಿಮ್ಮ ಪವರ್ ಕ್ರಿಸ್ಟಲ್ ಹರ್ಕ್ಯುಮೆರ್ ಡೈಮಂಡ್ ಅಂತ, ಇದು ಒಂದು ರೀತಿ ಕ್ವಾರ್ಟ್ಸ್. ಇದರಿಂದ ನಿಮಗೆ ತುಂಬಾ ಒಳ್ಳೆ ಕ್ಲಾರಿಟಿ ಸಿಕ್ಕುತ್ತೆ. ಹಾಗೆ ನಿಮ್ಮ ಡ್ರೀಮ್ ಕನಸನ್ನ ನನಸು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಫೋಕಸ್ ಆಗಿರೋದಕ್ಕೆ, ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ನಿಮ್ಮನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಗೋಲ್ಸ್ ನೀವೇನು ಸೆಟ್ ಮಾಡ್ಕೊಂಡಿದ್ದೀರ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಎಲ್ಲ ತುಂಬ ಇದರಿಂದ ಹೆಲ್ಪ್ ಆಗುತ್ತೆ.